ಹಲೋ, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 10.1 ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಮೇಯಗಳನ್ನು ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ಪದಗಳ ಬಗ್ಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಜಾದಿಂದ ಉಂಟಾದ ಕೋನ, ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಮತ್ತು ಎಕ್ಸಸೈಸ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಜಾದಿಂದ ಉಂಟಾದ ಕೋನ. ಇವಾಗ ಒಂದು ರೇಖಾಖಂಡ ಪಿ ಕ್ಯೂ ಅಂತ ಇದೆ. ಇದು ವೃತ್ತದ ಜ ಆಗಿರುತ್ತೆ. ಇದರ ಮೇಲಿಲ್ಲದ ಒಂದು ಬಿಂದು ಕ್ಯೂ ಅನ್ನು ಆರ್ ಅನ್ನು ತೆಗೆದುಕೊಳ್ಳೋಣ. ಇವಾಗ ಪಿ ಆರ್ ಮತ್ತು ಕ್ಯೂ ಆರ್ ಎರಡನ್ನ ಸೇರಿದಾಗ ಇಲ್ಲಿ ಒಂದು ಕೋನ ಉಂಟಾಗುತ್ತದೆ. ಇದು ಜಾದಿಂದ ಉಂಟಾದ ಕೋನ ಆಗಿದೆ. ಪಿ ಆರ್ ಕ್ಯೂ ಈ ಒಂದು ಆ್ಯಂಗಲ್ಗೆ ನಾವು ಪರಿಧಿ ಕೋನ ಅಂತ ಕರಿತೀವಿ. ಇದೇ ಒಂದು ಜಾದಿಂದ ಉಂಟಾದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನಕ್ಕೆ ನಾವು ಕೇಂದ್ರೀಯ ಕೋನ ಅಂತ ಕರಿತೀವಿ. ಇದಕ್ಕೆ ಪರಿಧಿಯ ಕೋನ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಲಘು ಕೋನ, ಇದು ಏನಾಗಿರುತ್ತೆ ಅಧಿಕ ಕೋನ. ಈ ಒಂದು ಜಾದಿಂದ ಉಂಟಾದ ಒಂದು ಅಧಿಕ ಕೋನ, ಒಂದು ಲಘು ಕೋನ, ಒಂದು ಕೇಂದ್ರೀಯ ಕೋನ, ಮೂರು ಕೋನಗಳು ಒಂದೇ ಒಂದು ಜಾದಿಂದ ಉಂಟಾಗ್ತವೆ. ಇವಾಗ ಆ್ಯಂಗಲ್ ಪಿ ಆರ್ ಕ್ಯೂ ಕೋನವನ್ನು ಪಿ ಕ್ಯೂ ರೇಖಾಖಂಡ ಆರ್ ಬಿಂದುವಿನಲ್ಲಿ ಉಂಟಾದ ಕೋನ ಅಂತ ಹೇಳಿ ಕರಿತೀವಿ. ಇದು ಜಾದಿಂದ ಉಂಟಾದ ಕೋನಗಳು. ಪಿ ಒ ಕ್ಯೂ ಆ್ಯಂಗಲ್ಗೆ ನಾವೇನಂತ ಕರಿತೀವಿ ಕೇಂದ್ರ ಕೋನ. ಪಿ ಆರ್ ಕ್ಯೂ ಈ ಒಂದು ಆ್ಯಂಗಲ್ಗೆ ಏನಂತ ಕರಿತೀವಿ ಪರಿಧಿಯ ಕೋನ. ಅದೇ ರೀತಿಯಾಗಿ ಪಿ ಎಸ್ ಕ್ಯೂ ಈ ಒಂದು ಆ್ಯಂಗಲ್ಗೂ ಕೂಡ ನಾವು ಈ ಒಂದು ಜಾದಿಂದ ಉಂಟಾದ ಪರಿಧಿಯ ಕೋನ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಪ್ರಮೇಯಗಳನ್ನು ಡಿಸ್ಕಸ್ ನೋಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಮೇಯ, ವೃತ್ತದಲ್ಲಿ ಸಮನಾದ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ ಎನ್ನುವಂಥದ್ದು ಪ್ರಮೇಯ 10.1 ಆಗಿದೆ. ವೃತ್ತದಲ್ಲಿ ಸಮನಾದ ಜಾಗಳು. ಇವಾಗ ಇದು ಒಂದು ವೃತ್ತ ಇದೆ. ಈ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿಗಳು ಎರಡು ಸಮನಾದ ಜಾಗಳಿದ್ದಾವೆ. ಈ ಎರಡು ಸಮನಾದ ಜಾಗಳನ್ನು ನಾವು ಎರಡು ರೇಖಾಖಂಡಗಳನ್ನು ಕೇಂದ್ರದಲ್ಲಿ ಸೇರಿದಾಗ ಈ ಎರಡು ಸಮನಾದ ಜಾಗಳಿಂದ ಉಂಟಾದ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ. ಈ ಒಂದು ಪ್ರಮೇಯನ ಸಾಧಿಸಬೇಕಾಗಿದೆ. ಸಾಧನೆಯನ್ನು ನೋಡ್ತಾ ಹೋಗೋಣ. ಎ ಬಿ ಮತ್ತು ಸಿ ಡಿಗಳು ಕೇಂದ್ರವಿರುವ ವೃತ್ತದಲ್ಲಿ ಎರಡು ಸಮನಾದ ಜಾಗಳು. ಚಿತ್ರ 10.13ರಲ್ಲಿ ಸಾಧಿಸಬೇಕಾಗಿರೋದೇನಪ್ಪ ಅಂದರೆ ಆ್ಯಂಗಲ್ ಎ ಒ ಬಿಗೆ ಸಮನಾಗಿ ಆ್ಯಂಗಲ್ ಸಿ ಒ ಡಿ ಸಮನಾಗಿರುತ್ತದೆ. ಇವಾಗ ಎರಡು ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಒ ಎ ಮತ್ತು ಒ ಸಿಗಳು ಸಮನಾಗಿರುತ್ತವೆ. ಯಾಕಂದರೆ ಇವು ವೃತ್ತದ ತ್ರಿಜ್ಯಗಳಾಗಿರ್ತವೆ. ಅದೇ ರೀತಿಯಾಗಿ ಒ ಬಿಗೆ ಒ ಡಿ ಸಮನಾಗಿರ್ತದೆ. ಯಾಕಂದರೆ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಸಮನಾಗಿರ್ತವೆ. ಅದೇ ರೀತಿಯಾಗಿ ಎ ಬಿ ಮತ್ತು ಸಿ ಡಿಗಳು ಕೂಡ ಸಮನಾಗಿರ್ತವೆ. ಇದನ್ನು ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಅಥವಾ ಈ ಒಂದು ವೃತ್ತದ ಸಮನಾದ ಜಾಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ. ಆದ್ದರಿಂದ ಎ ಬಿ ಸಿ ಡಿ ಆಗಿರುತ್ತದೆ. ಆದ್ದರಿಂದ ತ್ರಿಭುಜ ಎ ಒ ಬಿಗೆ ಸರ್ವಸಮ ತ್ರಿಭುಜ ಸಿ ಒ ಡಿ ಆಗಿರುತ್ತದೆ. ಯಾಕಂದರೆ ಬಾಹು 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 ಸಮರೂಪತೆಯನ್ನು ಸರ್ವಸಮತೆ ಸಿದ್ಧಾಂತವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ತ್ರಿಭುಜ ಎ ಒ ಬಿಗೆ ತ್ರಿಭುಜ ಸಿ ಒ ಡಿ ಅನ್ನುವಂಥದ್ದು ಎರಡು ಸರ್ವಸಮ ತ್ರಿಭುಜವನ್ನು ಹೊಂದಿದ್ದಾವೆ. ಓಕೆ, ಇವಾಗ ನಾವು ಬಾಹುಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಾಗಿ ಇಲ್ಲಿ ಕೋನಗಳನ್ನು ಕೂಡ ಕೊಟ್ಟಿದ್ದಾರೆ. ಎರಡು ಸರ್ವಸಮ ತ್ರಿಭುಜದ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿದ್ದರೆ ಅದರ ಆ್ಯಂಗಲ್ಗಳು ಕೂಡ ಏನಾಗಿರ್ತವೆ ಅಂದರೆ ಒಂದಕ್ಕೊಂದು ಸಮನಾಗಿರ್ತವೆ. ಇದಕ್ಕೆ ಕೂಡ ಒಂದು ನಿಯಮವಿದೆ. ಅದು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ಇದನ್ನು ನಾವು ಸಂಕ್ಷಿಪ್ತವಾಗಿ ಏನಂತ ಕರಿತೀವಿ ಬ ಅಥವಾ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಅಂತ ಹೇಳಿ ನಾವು ಸಂಕ್ಷಿಪ್ತ ರೂಪದಲ್ಲಿ ಬರಿತೀವಿ. ಈಗ ಎರಡು ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡಿದರೆ ಜಾಗಳು ಹೇಗಿರ್ತವೆ ಅಂತ ನಾವು ನೋಡೋದಾದರೆ, ಇವಾಗ ಈ ಒಂದು ಪಾರ್ಟನ್ನು ನಾವು ಕತ್ತರಿಸಿ ಹೊರಗಡೆ ತೆಗೆದಾಗ ಎರಡು ರೇಖಾಖಂಡಗಳು ಉಂಟಾಗ್ತವೆ. ಎ ಸಿ ಬಿ ಅನ್ನುವಂಥದ್ದು, ಅದೇ ರೀತಿಯಾಗಿ ಪಿ ಆರ್ ಕ್ಯೂ ಅನ್ನುವಂಥ ಖಂಡಗಳು ಉಂಟಾಗ್ತವೆ ಇದರಿಂದ. ಇವಾಗ ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ವೃತ್ತ ಕೇಂದ್ರದಲ್ಲಿ ಉಂಟಾದ ಎರಡು ತ್ರಿಭುಜಗಳು ಸರ್ವಸಮವನ್ನು ಹೊಂದಿರೋದ್ರಿಂದ
ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ. ಪ್ರಮೇಯ 10.2 ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ. ಇವಾಗ 10.1 ಪ್ರಮೇಯನ ನೋಡಿದರೆ ಅದರ ಒಂದು ವಿಲೋಮ ಪ್ರಮೇಯ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ವೃತ್ತದ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮಾನವಾದ ಕೋನವನ್ನು ಉಂಟು ಮಾಡುತ್ತವೆ ಅಂತ ಇತ್ತು. ಇವಾಗ ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಎರಡು ಜಾಗಗಳು ಏನಾಗಿರ್ತವೆ, ಪರಸ್ಪರ ಸಮನಾಗಿರುತ್ತವೆ. ಇವಾಗ ಪ್ರಮೇಯ 10.1 ವಿಲೋಮವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಚಿತ್ರಕ್ಕೆ ನಾವು ಇದೇ ಒಂದು ಚಿತ್ರವನ್ನು ಗಮನಿಸಿ ನೋಡ್ತಾ ಹೋದಾಗ ಆ್ಯಂಗಲ್ AOB ಮತ್ತು ಆ್ಯಂಗಲ್ COD ಎರಡು ಕೋನಗಳು ಸಮನಾಗಿದ್ದಾವೆ. ಹಾಗಾದರೆ ತ್ರಿಭುಜ AOBಗೆ ಸರ್ವಸಮ ತ್ರಿಭುಜ COD ಇರುತ್ತದೆ. ಯಾಕಂದರೆ ಎರಡು ತ್ರಿಭುಜಗಳು ಬಾಹು 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 ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಆದ್ದರಿಂದ AB = CD ಆಗಿರುತ್ತದೆ. ವೃತ್ತದ ಎರಡು ಜಾಗಗಳು ಸಮನಾಗಿರುತ್ತವೆ. ಓಕೆ, ಇವಾಗ ಈ ಎರಡು ಪ್ರಮೇಯಗಳಿಗೆ ಸಂಬಂಧಿಸಿದ ಎಕ್ಸಸೈಸ್ 10.2ರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಎರಡು ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದರೆ ಅವುಗಳು ಸರ್ವಸಮ ಎಂಬುದನ್ನು ನಾವು ಸ್ಮರಿಸಿಕೊಳ್ಳಿ. ಸರ್ವಸಮ ತ್ರಿಭುಜಗಳ ಸಮಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನಮಗೆ ಆಲ್ರೆಡಿ ಪ್ರಮೇಯ ಗೊತ್ತಿದೆ. ಆ ಒಂದು ಪ್ರಮೇಯ ಪ್ರಕಾರ ನಾವು ಇದನ್ನು ಸಾಲ್ವ್ ಮಾಡ್ತಾ ನೋಡ್ತಾ ಹೋಗೋಣ. ಈ ಒಂದು ಚಿತ್ರವನ್ನು ಗಮನಿಸೋಣ. O ಎನ್ನುವಂಥದ್ದು ವೃತ್ತ ಕೇಂದ್ರ ಆಗಿದೆ. AB ಮತ್ತು CDಗಳು ವೃತ್ತದ ಸಮಜಾಗಳಾಗಿದ್ದಾವೆ. ನಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಎರಡು ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದರೆ ಅವುಗಳು ಏನಾಗಿರ್ತವೆ, ಸರ್ವಸಮವನ್ನು ಹೊಂದಿರ್ತವೆ. ಸರ್ವಸಮ ವೃತ್ತಗಳಲ್ಲಿ ಸಮಜಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುವುದಾದರೆ ABಗೆ CD ಎನ್ನುವಂಥದ್ದು ಸಮನಾಗಿರುತ್ತದೆ. ಯಾಕಂದರೆ ಒಂದೇ ವೃತ್ತದ ಸಮನಾದ ಜಾಗಗಳು AB ಮತ್ತು CD ಆಗಿರ್ತವೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ನಾವೀಗ ಸಾಧನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಆ್ಯಂಗಲ್ AOB = ಆ್ಯಂಗಲ್ COD ಎನ್ನುವಂಥದ್ದು ಸಮನಾಗಿರಬೇಕು. ಸಾಧನೆಯನ್ನು ನೋಡ್ತಾ ಹೋಗೋಣ. ವೃತ್ತದ ಎರಡು ತ್ರಿಭುಜಗಳು ಯಾವುವು? ವೃತ್ತದ ಎರಡು ತ್ರಿಭುಜಗಳು ತ್ರಿಭುಜ AOB ಮತ್ತು ತ್ರಿಭುಜ COD ಎರಡು ವೃತ್ತದ ತ್ರಿಜ್ಯಗಳಾಗಿರ್ತವೆ. ಇಲ್ಲಿ OAಗೆ OC ಎನ್ನುವಂಥದ್ದು ಸಮನಾಗಿರ್ತದೆ. ಯಾಕಂದರೆ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಸಮ. ಅದೇ ರೀತಿಯಾಗಿ OBಗೆ OD ಎನ್ನುವಂಥದ್ದು ಸಮನಾಗಿರ್ತದೆ. ಇದು ಕೂಡ ಅಷ್ಟೇ, ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಸಮನಾಗಿರ್ತವೆ. ABಗೆ CD ಎನ್ನುವಂಥದ್ದು ಸಮನಾಗಿರ್ತದೆ. ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಎರಡು ತ್ರಿಭುಜಗಳು ಬಾಹು 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 ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಹಾಗಾದರೆ ಆ್ಯಂಗಲ್ AOB ಮತ್ತು ಆ್ಯಂಗಲ್ COD ಕೂಡ ಸಮನಾಗಿರ್ತವೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಆ್ಯಂಗಲ್ AOB = ಆ್ಯಂಗಲ್ COD. ಎರಡನೇ ಪ್ರಶ್ನೆ, ಸರ್ವಸಮ ತ್ರಿಭುಜಗಳ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಗಳು ಪರಸ್ಪರ ಸಮ ಎಂದು ಸಾಧಿಸಿ. ಎಕ್ಸಾಮ್ಗೆ ಈ ಎರಡು ಪ್ರಮೇಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಮೇಯಗಳು 4 ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳ್ಬೋದು ಅಥವಾ ಹೇಳಿಕೆಗಳನ್ನು 1 ಅಂಕದ ಪ್ರಶ್ನೆಗಳಿಗೆ ಕೂಡ ಕೇಳ್ಬೋದು. TET ಮತ್ತು 9ನೇ ತರಗತಿ GPSTR ಎಕ್ಸಾಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮೇಯಗಳು. ಈ ಒಂದು ಪ್ರಮೇಯದ ಬೇಸ್ ಮೇಲೆ ಮುಂದೆ ಎಕ್ಸಾಂಪಲ್ಗಳು ಕೂಡ ಬರ್ತವೆ. ಆದ್ದರಿಂದ ಈ ಒಂದು ಪ್ರಮೇಯಗಳನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇವಾಗ ಎರಡನೇ ಪ್ರಶ್ನೆಯ ಪರಿಹಾರವನ್ನು ನೋಡ್ತಾ ಹೋಗೋಣ. ಚಿತ್ರದಿಂದ ಆ್ಯಂಗಲ್ AOB ಮತ್ತು ಆ್ಯಂಗಲ್ COD ಎರಡು ಕೂಡ ಸಮನಾಗಿರ್ತವೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ನಾವು ಸಾಧನೆಯನ್ನು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಈ ವೃತ್ತದ ಎರಡು ಜಾಗಗಳು ಒಂದಕ್ಕೊಂದು ಸಮ ಎಂದು ಸಾಧನೆಯನ್ನು ಮಾಡಬೇಕಾಗಿದೆ. ಇವಾಗ ಸಾಧನೆ ನೋಡ್ತಾ ಹೋಗೋಣ. ತ್ರಿಭುಜ AOB ಮತ್ತು ತ್ರಿಭುಜ CODಗಳು ಈ ಒಂದು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಆ್ಯಂಗಲ್ AOB ಮತ್ತು ಆ್ಯಂಗಲ್ COD ಎರಡೂ ಕೂಡ ಸಮನಾಗಿದ್ದಾವೆ. ದತ್ತದಲ್ಲಿ ಕೊಟ್ಟಿದ್ದಾರೆ. OAಗೆ OC ಸಮನಾಗಿರ್ತದೆ. ಯಾಕಂದರೆ ಒಂದೇ ವೃತ್ತದ ತ್ರಿಜ್ಯಗಳು. OBಗೆ OD ಸಮನಾಗಿರ್ತದೆ. ಅದು ಕೂಡ ಒಂದೇ ವೃತ್ತದ ಎರಡು ತ್ರಿಜ್ಯಗಳಾಗಿರ್ತವೆ. ಆದ್ದರಿಂದ
ಈ ಎರಡು ತ್ರಿಭುಜಗಳು ಏನಿದಾವಪ್ಪ ಅಂದರೆ ಬಾಹು ಕೋನ ಬಾಹು, ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿರ್ತವೆ. ಈ ಎರಡು ತ್ರಿಭುಜಗಳು ಸರ್ವಸಮತೆಯನ್ನು ಹೊಂದಿದರೆ ಎ ಬಿಗೆ ಸಿ ಡಿ ಕೂಡ ಸಮನಾಗಿರ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಎ ಬಿಗೆ ಸಿ ಡಿ ಸಮನಾಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ಎಕ್ಸಸೈಸ್ 10.2ರಲ್ಲಿರುವಂಥ ಪ್ರಶ್ನೆಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಪ್ರಮೇಯಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದಿನ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.